ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಕಣಪ್ಪ. ಐ ವಿಲ್ ಕಮ್ ಟು ದ ಪಾಯಿಂಟ್. ಏನ್ರಪ್ಪ ಇದು ಏನೇನು ನಡೀತಾ ಇತ್ತಪ್ಪ BJP ಕಾಂಗ್ರೆಸ್ಸಲ್ಲಿ? ಅಶೋಕ್ ಅವರು ರೊಚ್ಚಿಗೆದ್ಬಿಟ್ಟವ್ರೆ ಕಣಪ್ಪ. ಎಲ್ಲ ಕಾಂಗ್ರೆಸ್ ಅವ್ರದೇ ಕೈವಾಡ ಧರ್ಮಸ್ಥಳದಲ್ಲಿ ಅಂತ ಹೇಳ್ತಾವ್ರೆ. SIT ಬಿಟ್ಟವ್ರೆ. ಏನಾಯ್ತು? ಚಿಕ್ಕ ಮೀನುಗಳನ್ನ ಹಿಡಿತಾವ್ರೆ, ದೊಡ್ಡ ತಿಮ್ಮಿಗಳನ್ನ ಹಂಗೆ ಬಿಟ್ಬಿಟ್ಟವ್ರೆ ಅಂತ ಅಶೋಕ್ ಅವರು ಹೇಳ್ಬಿಟ್ರು ಕಣಪ್ಪ. ಅದನ್ನ ಕೇಳಿಸ್ಕೊಂಡವರು ಅಶೋಕ್ ವರ್ಸಸ್ DK ಶಿವಕುಮಾರ್ ಸಾಹೇಬ್ರು ಅವರು ಅದನ್ನೇ ಕೇಳಿಸ್ಕೊಂಡು ಅವ್ರು ರೊಚ್ಚಿಗೆ ಎದ್ಬಿಟ್ಟವ್ರೆ. BJP ಒಳಗಡೆ 2 ಗುಂಪಿದೆ. ಆ ಗುಂಪು ಒಳಗಡೆ ಎಲ್ಲ ಷಡ್ಯಂತ್ರಗಳು ನಡೀತಾ ಇರೋದು ಅಂತ ಹೇಳ್ಬಿಟ್ರು ಕಣಪ್ಪ. ಯಾವುದನ್ನ ಕೇಳೋಣ, ಯಾವುದನ್ನ ಬಿಡೋಣ ಕಣಪ್ಪ. ಜನಗಳು ನಾವೆಲ್ಲ ಕಣ್ಣಾರೆ ಇವೆಲ್ಲ ನೋಡಬೇಕು, ಕೇಳಬೇಕು, ಹಂಗಾಗ್ಬಿಟ್ಟಿದೆ ಕಣಪ್ಪ. ಯಾವುದು ಅಸಲಿಯತ್ತು ಏನು ಅಂತ ಹೊರಗೆ ಬರಬೇಕು, ನಾವು ಕಾದು ನೋಡಬೇಕು. ಏನು ಮಾಡೋಕ್ಕಾಯ್ತೈತೆ? ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ ಕಣಪ್ಪ. ರಾಹುಲ್ ಗಾಂಧಿ ಅವರು ಎದ್ಬಿಟ್ಟವ್ರೆ ಕಣಪ್ಪ. ಅವರು ರೊಚ್ಚಿಗೆ ಎದ್ಬಿಟ್ಟು ಏನೇನೇ ಹೇಳ್ಬಿಟ್ಟವ್ರೆ. ಪಾಪ ಏನು ಮಾಡ್ತೀರಾ, ಇರಲಿ ಬಿಡಿ. ಕಾಂಗ್ರೆಸ್ ಅವೆಲ್ಲ ಮಾಮೂಲಿ ಮಾತಾಡ್ತಿರ್ತಾರೆ. ಅವ್ರೆಲ್ಲ ಜನಗಳು ಕೇಳಿಸ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ಈಗ ಅವ್ರದ್ದೇ ಪಕ್ಷ ನಡೀತಾ ಇದೆ, ಹಿಂಗಾಗಿ ನಡಿಲೇಬೇಕು. ಓಡೇ ಕುದುರೆ ಹಿಂದೆ ಎಲ್ಲರೂ ಓಡ್ತಾರೆ ಕಣಪ್ಪ. ಕುತ್ಕೊಂಡ್ರೆ ಕುದುರೆ ಹಿಂದೆ ಯಾರು ಕುತ್ಕೊಳ್ಳೋಕ್ಕಾಗಲ್ಲ. ಪಾಪ ಅದು ಹುಲ್ಮೇವ್ತಾ ಇರ್ತೈತೆ. ಹುಲ್ಮೇವ್ಲಿ ಅಂತ ಅದು ಸ್ಟಡಿ ಆಗ್ಬಿಡ್ತದೆ ಕಣಪ್ಪ. ಹುಲ್ಮೇವ್ದ್ಬಿಟ್ಟು ಅದು BJP ಸರ್ಕಾರ ಕುತ್ಕೊಂಡ್ಬಿಟ್ಟದೆ. ಈಗ ಸದ್ಯಕ್ಕೆ ಪಕ್ಷ ಓಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಹಿಂಗಾಗಿ ಈಗ DK ಸಾಹೇಬ್ರಿಗೆ ಅಶೋಕರಿಗೆ ಫುಲ್ಲು ಪೈರಿಂಗ್ ಶುರು ಆಗ್ಬಿಟ್ಟಿದೆಪ್ಪ. ಮಾತಿನ ಪೈರು ಶುರು ಆಗ್ಬಿಟ್ಟಿದೆ, ಪೈರಿಂಗು. ಅವರು ಡಿಶ್ಕೆ ಅಂತ ಮೈಕ್ ಮುಂದೆ ನಿಂತು ಮಾತಾಡ್ತಾರೆ, ಇವ್ರು ಡಿಶ್ಕೆ ಅಂತ ಮೈಕ್ ಮುಂದೆ ಮಾತಾಡ್ತಾರೆ ಕಣಪ್ಪ. ಇವ್ರು ಹಿಂಗೆ ಡಿಶ್ಕೆ ಅನ್ನೋದು ನೋಡಿ ನಾವು ಡಮ್ ಅಂದ್ಬಿಡ್ತೀವಿ. ಚಿಕ್ಕ ಬಾಂಬು, ಲಕ್ಷ್ಮಿ ಬಾಂಬ್ ಥರ ದೀಪಾವಳಿ ಒಳಗಡೆ ಕೇಳಿಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಡ್ತೀವಿ. ಏನು ನಡೀತಾಯ್ತಂತ ನಮಗೂ ಗೊತ್ತಿಲ್ಲ ಕಣಪ್ಪ. SIT ಬಿಟ್ಟಾಯಿತು, ಬಂದಾಯಿತು. ಇವ್ರು ನೋಡಿದ್ರೆ RSK ಅವ್ರು ಹೇಳಿದ್ದು ಚಿಕ್ಕ ಮೀನುಗಳನ್ನ ಹಿಡ್ದವ್ರೆ, ದೊಡ್ಡ ತಿಮಿಂಗ್ಳನ್ನ ಬಿಟ್ಬಿಟ್ಟವ್ರೆ. ಆ ತಿಮಿಂಗ್ಳ ಯಾರು ಅಂತ ನಮಗೂ ಗೊತ್ತಿಲ್ಲ ಕಣಪ್ಪ. ಆ ತಿಮಿಂಗ್ಳಗೋಸ್ಕರನೇ ನಾವು ಕಾಯ್ತಾ ಇರೋದು. SIT ಒಳಗಡೆ ಆ ತಿಮಿಂಗ್ಳ ಯಾವುದು ಅಂತ. ಬಟ್ ಅವ್ರು ಹೇಳ್ತಾ ಇಲ್ಲ ಅಂತ ಹೇಳ್ತಾವ್ರೆ. DK ಶಿವಕುಮಾರ್ ಸಾಹೇಬರು ನೋಡಿದ್ರೆ 2 ಪಕ್ಷ ಅವೆ, ಅವರಲ್ಲಿ 2 ಗುಂಪು ಅವೆ. BJP ಒಳಗಡೆ ಅವರೇ ಷಡ್ಯಂತ್ರಗಳು ಮಾಡ್ತಾರೆ, ಗುಂಪುಗಾರಿಕೆಗಳು ಅಂತ ಹೇಳ್ಬಿಟ್ಟವ್ರೆ. ಏನಿದೆ ಹತ್ರ ಇನ್ನೊಂದು ವಿಚಾರ ಕಂಡ್ರಪ್ಪ. ದಳಪತಿ ವಿಜಯ್ ಅವರು ಕಣಪ್ಪ ತಮಿಳ್ನಾಡನ್ನ ಫುಲ್ಲು ಸೇಕ್ ಮಾಡಿ ಬಿಸಾಕ್ಬಿಟ್ಟವ್ರೆ ಕಣಪ್ಪ. ಏನರಪ್ಪ ಜನ ಹೆಂಗೆ ಸೇರೋರಂದರೆ ತಮಿಳ್ನಾಡಲ್ಲಿ ಸೇಕ್ ಆಗಿಬಿಡ್ಬೇಕು. ಇಡೀ ತಮಿಳ್ನಾಡು ಸ್ಟ್ಯಾನಲ್ನ ಅವ್ರಿಗೆ ಫುಲ್ಲು ಟಾಂಗ್ ಕೊಟ್ಬಿಟ್ಟವ್ರೆ ಕಣಪ್ಪ. ವಿಜಯ್ ಸೇತುಪತಿ ಅವರು ಅಲ್ಲ ಶಾರಿ ವಿಜಯ್ ದಳಪತಿ, ಸಾರಿ ಕಟ್ ಮಾಡಿ ಇಟ್ಟಿದ್ದು ಏನು ವಿಜಯ್, ಹಾಂ ದಳಪತಿ ವಿಜಯ್ ಅವರು ಫುಲ್ಲು ಶೇಕ್ ಮಾಡಾಕ್ಬಿಟ್ಟವ್ರಪ್ಪ ತಮಿಳ್ನಾಡನ್ನ. ಫುಲ್ ಸೇಕ್ ಸ್ಟಾಲನ್ ಗೀಲನ್ ಅಂತೇಳಿ ಕೌಂಟ್ರಿ ಕೊಟ್ಬಿಟ್ಟವ್ರೆ. ಶೇಕ್ ಆಯ್ತಾ ಹೇಳ್ಬಿಟ್ಟವ್ರೆ. ಏನಪ್ಪ ಜನಸಾಗರ ಅದು ಏನ್ರು ರಜನಿಕಾಂತ್ ಅವ್ರು ಬಿಟ್ರೆ ಅವ್ರಿಗೆ ಅಂತಪ್ಪ ನೆಕ್ಸ್ಟು ಫ್ಯಾನ್ಸ್ ಫಾಲೋ ಇರೋದು ವಿಜಯ್ ದಳಪತಿ ಅಂತ ಕರೀತಾರೆ ಕಣಪ್ಪ. ಏನರಪ್ಪ ಜನ ಹಿಂಗೆ ಸೇರಿಸ್ಬಿಟ್ಟವ್ರೆ. ಬರೀ ನಾವು ಕರ್ನಾಟಕದಲ್ಲಿ ರಾಜಕಾರಣಗಳಲ್ಲಿ ಎಲ್ಲ ಫುಲ್ಲು ಡಿಂಗ್ ದಾಡು ಅಂತ ತಿಳ್ಕೊಂಡಿದ್ವಿ. ಬಟ್ ಅಲ್ಲ ಕಣಪ್ಪ, ತಮಿಳ್ನಾಡಲ್ಲೂ ಫುಲ್ಲು ಹವಾ ಎದ್ಬಿಟ್ಟದೆ. ಅಲ್ಲಿ ಎಲೆಕ್ಷನ್ ಬೇರೆ ಶುರು ಆಗ್ಬಿಡದೆ ಕಣಪ್ಪ. ಅಲ್ಲಿ ಓಡಾಡಕ್ಕೆ ಶುರು ಆಗ್ಬಿಟ್ಟವ್ರೆ. ದಳಪತಿಗಿರೋ ಫ್ಯಾನು ನೋಡ್ಬಿಟ್ರೆ ಶಾಕ್ ಆಗಿಬಿಡ್ಬೇಕು ಕಣಪ್ಪ. ಆ ರೇಂಜಿಗೆ ಜನಗಳನ್ನ ಸೇರಿಸ್ಬಿಟ್ಟವ್ರೆ. ನಾ ಸುಳ್ಳು ಹೇಳ್ತೀನಂದ್ರೆ ನೀವೇ ನೋಡ್ರಪ್ಪ. ನೋಡಿದ್ರೆ ಏನಪ್ಪ ಹೆಂಗಿತ್ತು ಅಂತೇಳಿ ಶಾಖಾತಾಗವ್ರೆ ಕಣಪ್ಪ. ಜನಗಳಂತೂ ಶಾಖಾತಾಗೆ ಸೇರ್ಕೊಂಬಿಟ್ಟವ್ರೆ. ಏನಾಯ್ತದ ನೋಡ್ಬೇಕಪ್ಪ, ಕಾದು ನೋಡಬೇಕು. ನಾನು ಬೌಬೌ ಅಂತೀನಿ, ನೀನು ಬೌಬೌ ಅಂತೀಯ. ಅಮರ ಬಿಲ್ಲಿ ಅಮ್ಕೋ ಬೌಬೌ ಅಂದಂಗೆ ಆಗಬಾರ್ದು ಕಣಪ್ಪ ಎಲೆಕ್ಷನ್ ಒಳಗಡೆ. ಈಗ ನೆಕ್ಸ್ಟ್ ನೋಡಬೇಕು ಏನಾಯ್ತದಂತ ಕಾದು ನೋಡಬೇಕು ಕಣಪ್ಪ. ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ, ನಾವು ನೋಡೋಣ ಕಣಪ್ಪ. ಇವತ್ತಿನ ವಿಚಾರ ಕಣಪ್ಪ. ಇನ್ನೂ ಹಲ್ವಾರು ವಿಚಾರವೇ. ಸ್ವಲ್ಪ ಹೋಗಿ ನೀರು ಕಿಡ್ಕೊಂಬೋತೀನಿ ಕಣಪ್ಪ. ಇಲ್ಲ ಬೇಡ, ಬಾದಾಮಿ ಎಲ್ಲ ಹಾಕ್ಲ, 1-2 ಗಾಡಂಬಿ ಹಾಕ್ಬಿಟ್ಟು ಕಾಯಿ ತಿರ್ದಿಸ್ಬಿಟ್ಟು ಬಾದಾಮಿ ಮೇಲೆಗೆ ಸಕ್ಕರೆ ಹಾಕ್ಬಿಡಲ್ಲ, ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಿಹಿಯಾಗಿ ಕುಡ್ದು ಬಂದು ಮಾತಾಡಬೇಕು. ಬರ್ತೀನಿರಪ್ಪ. ಹಿಂಗೆ ಇರ್ರಿ ಎಡಿಟರ್ಸ್, ಇದನ್ನ ಹಂಗೆ ಕಂಟಿನ್ಯೂ ಆಗಬೇಕು. ಏನರಪ್ಪ ಹಿಂಗಾಗ್ಬಿಡೋದಲ್ಲಪ್ಪ. ಬೆಂಗಳೂರು ಒಳಗಡೆ ಅಲ್ವಡೆ ಮಳೆ ಕಣಪ್ಪ. ಏನರ ಕೆರೆನೋ ನದಿನೋ ಗೊತ್ತಾಯ್ತಲ್ಲ ಕಣಪ್ಪ. ಶಾಂತಿನಗರ, ವಿಲ್ಸನ್ ಗಾರ್ಡನ್ನು ಆ ಕಡೆ ಈ ಕಡೆ ಎಲ್ಲ ಹೆವಿ ಮಳೆ ಅಂತೆ ಕಣಪ್ಪ. ಹೊಸೂರು ರೋಡ್ ಕಡೆ ಎಲ್ಲ ಹೆವಿ ಮಳೆ ಬಂದ್ಬಿಡದೆ. ಪಾಪ ಜನಗಳಿಗೆ ಓಡಾಡೋದು ಕಷ್ಟ ಆಗ್ಬಿಡದೆ ಕಣಪ್ಪ. ನೀರು ಹೋಗೋಕ್ಕೆ ಜಾಗ ಇಲ್ಲ ಕಣಪ್ಪ. ಎಲ್ಲ ಏನೇನು ಮಾಡ್ಬಿಟ್ಟಾರೋ ಗೊತ್ತಿಲ್ಲ ಪಾಪ BBMP ಅವರು. ಎಲ್ಲೆಲ್ಲೂ ಯಾವ್ಯಾವ ನೀರು ಹೋಗ್ಬೇಕು ಆ ಜಾಗನ ರೆಡಿ ಮಾಡೋದು ಬಿಟ್ಬಿಟ್ಟು ಏನೇನೋ ಮಾಡಿ ಇಟ್ಬಿಟ್ಟವ್ರೆ. ಯಾಕೆ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ. ಜನಗಳಿಗೆ ತೊಂದರೆ ಆಗ್ಬಿಡೋದೆ ಕಣಪ್ಪ. ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ಸ್ಕೊಂತಾರೆ. ಆದರೆ ಪಾಪ ಓಡಾಡೋಕ್ಕೆ ಜಾಗ ಇಲ್ಲ. ಸಿಗ್ನಲ್ಗಳು ಹೋಗೋಕ್ಕಾಗಲ್ಲ. ಎಲ್ಲ ಕಡೆ ನೀರು ನಿಂತ್ಬಿಟ್ಟದೆ. ಇನ್ನೇನು ಅಡ್ಗ ಬಿಡಬೇಕು BBMP ಅವ್ರು ಬಿಟ್ರೆ. ಅಡ್ಗದಲ್ಲಿ ಹೋಗಿ ಕರ್ಕೊಂಡೋಗಿ ಮನೆಯೊಳಗಡೆ ಬಿಟ್ಟು ಬರಬೇಕು ಕಣಪ್ಪ. ಫ್ಯಾಮಿಲಿಗೆ, ಕಾಲೇಜ್ ಹುಡುಗಿಯರಿಗೆ, ಹುಡುಗರಿಗೆ
ಅಂಕಲ್ಗೆ ಆಂಟಿಗೆ ಅಜ್ಜಿಗೆ ತಾತನಿಗೆ ಎಲ್ರಿಗೂ ಕರ್ಕೊಂಡೋಗಿ ಮನೆ ಹತ್ರ ಬೋಟ್ ಹೇಳ್ಬಿಡ್ಬೇಕು. ಹಂಗಾಗ್ಬಿಟ್ಟದೆ ಮಳೆ ಬಂದರೆ ಬೆಂಗಳೂರು. ಹಳೆ ಬೆಂಗಳೂರು ಹೆಂಗಿತ್ತು ಕಣ್ರ ಅದ? ಫ್ಲೈಓವರ್ ಇರಲಿಲ್ಲ, ಏನಿಲ್ಲ. ಹಳೆ ಬೆಂಗಳೂರು ಶೇಖದಾಗಿತ್ತು ಕಣಪ್ಪ. ಇವಾಗೆಲ್ಲ ಬದಲಾಯಿಸ್ಬಿಟ್ಟು ಹಿಂಗೆ ಮಾಡಿ ಇಟ್ಬಿಟ್ಟವ್ರೆ. ನೀರುಗಳೆಲ್ಲ ಕಡೆ ನಿಂತ್ಕೊಂಡ್ಬಿಟ್ಟದೆ. ಕೆರೆಗೆ ಜಾಗ ಇಲ್ಲ ಕಣಪ್ಪ. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು, ಕಾಂಪ್ಲೆಕ್ಸ್ಗಳು, ಮಾಲ್ಗಳು ತಲೆ ಎತ್ತಿ ನೋಡ್ಬೇಕು ಹಂಗೆ ನಿಂತ್ಕೊಂಡ್ಬಿಟ್ಟವೆ. ಜನಗಳು ಕಷ್ಟ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ಹಂಗಾಗ್ಬಿಟ್ಟದೆ ಕಣಪ್ಪ. ಮಳೆ ಬಂದರೆ ಫಸ್ಟು ಬೆಂಗಳೂರು ಒಳಗಡೆ ಊರು ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಹಂಗಾಗ್ಬಿಟ್ಟದೆ. ಹುಷಾರಾಗಿರಿ ಜನಗಳೇ ಅಂತ ಹೇಳ್ತೆ. ಜನರಿ ಹುಷಾರಾಗಿರ್ರಿ. ಮಳೆ ಬಂದರೆ ದಯವಿಟ್ಟು ಸೇಫ್ಟಿಯಾಗಿರ್ರಿ. ಬೇಗ ಮನೆ ಬಿಟ್ಬಿಡಿ, ಆಫೀಸ್ನು ಬಿಟ್ಬಿಡಿ. ಆಫೀಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ಬಿಡಿ ಕಣ್ರಪ್ಪ. ಇಲ್ಲ ನೀರೊಳಗಡೆ ಒಳ ಇಟ್ಕೊಂಡಿರ್ಬೇಕು. ಬೈಕ್ ಎಷ್ಟು ಹೈಟ್ ಇರ್ತಾವೆ ಕಣಪ್ಪ, ಜಾಸ್ತಿ ಹೈಟ್ ಇರೋಕ್ಕೆ ಸಾಧ್ಯನೂ ಇಲ್ಲ. ಓಕೆನಾ? ಇಷ್ಟ ಆಗಿತ್ತು ಕಣ್ರಪ್ಪ ಇವತ್ತಿನ ಮ್ಯಾಟ್ರು. ಇನ್ನೂ ಹಲವಾರು ಮ್ಯಾಟ್ರುಗಳಿವೆ, ತಗೊಂಬತ್ತೀನಿ. ನಾನು ಸ್ವಲ್ಪ ವಿಧಾನಸೌಧಕ್ಕೆ ಹೋಗ್ಬೇಕು ಕಣ್ರಪ್ಪ. ಹೋಗ್ಬಿಟ್ಟು ಬರ್ತೀನಿ. ನಿಮ್ಮ ಓಟ್ ಯಾರಿಗೆ? ನನಗೆ ಗಣಪ. ನಿಮ್ಮ ಓಟ್ ಯಾರಿಗೆ? ನನಗೆ ಗಣಪ. ಬರ್ಲೇನ್ರವ? ಶೇಂಬಲಿಂಗ ಬರ್ತೀನಿ. ಏನ್ರವ ಬೋರ್ವೆಲ್ ಹಾಕ್ಸ್ಕೊಡ್ತೀನಿ ಅಂದಿದ್ನಲ್ವಾ? ಬೋರ್ವೆಲ್ಲೇ ಹಾಕ್ಸಲ್ಲ ಕಣಮ್ಮ. ನಿನಗೆ ಡೈರೆಕ್ಟಾಗಿ ಕಾವೇರಿ ಕನೆಕ್ಷನ್ ಕೊಡಿಸ್ಬಿಡ್ತೀನಿ ಮನೆಗೆ. ಬರ್ಲೇನ್ರವ? ನೆಕ್ಸ್ಟ್ ಓಟ್ ಹಾಕ್ಬೇಕು ನೀವು, ಆಯ್ತಾನವ? ಬರ್ತೀನ್ರವ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.